ಸಾರ್ವಭೌಮ ಸಮಾಜವಾಗಿ ಧರ್ಮನಿರಪೇಕ್ಷ ಪ್ರಜಾತಂತ್ರಕ್ಕೆ ಗಣರಾಜ್ಯವನ್ನಾಗಿ ರೂಪಿಸೋದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಉಪಾಸನ ಸ್ವಾತಂತ್ರ್ಯವನ್ನು ಸ್ಥಾನಮಾನ ದೊರೆಯುವಂತೆ ಮಾಡೋದಕ್ಕಾಗಿ ವ್ಯಕ್ತಿ ಗೌರವ ಮತ್ತು ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನೋಡಿ, ನಮಗೆ ವಿಧಾನಸಭೆಯಲ್ಲಿ ಸ್ಪೀಕರ್ ಅವರು ನಮ್ಮ ಕೈಯಲ್ಲಿ ಒಂದು ಪೇಪರ್ ಕೊಡ್ತಾರೆ. ಕೊಟ್ಟು ಅವ್ರು ಹೇಳ್ತಾ ಇದ್ರೆ ನಾವು ಅವ್ರ ಜೊತೆಯಲ್ಲಿ ಹೇಳ್ಕೊಂತ ಹೋಗ್ತೀವಿ. ಭಗವಂತ ಈ ಚಿಕ್ಕ ಮಗುಗೆ ಎಷ್ಟು ನೆನಪಿನ ಶಕ್ತಿ ಇಟ್ಕೊಂಡು ಇವತ್ತು ಸಂವಿಧಾನದ ಬಗ್ಗೆ ಹೇಳಿದಾಳೆ ಅಂತಂದ್ರೆ, ದೇವ್ರು ನಿನಗೆಲ್ಲ 100 ವರ್ಷ ಆಯುಷ್ ಕೊಟ್ಟು ಚೆನ್ನಾಗಿ ಓದ್ಕೊಂಡು IAS IPS ಆಫೀಸರ್ ಆಗ್ಬೇಕು ನೀನು, ಆಯ್ತಾ? ಓಕೆ. ತಮ್ಮ